ಇಸ್ರೇಲ್ ಮತ್ತೆ ಇರಾನ್ ನಡುವೆ ನಡೀತಾ ಇರುವಂತಹ ಈ ಮಹಾಯುದ್ಧದಲ್ಲಿ ಎಷ್ಟೆಲ್ಲ ಎಫೆಕ್ಟ್ಗಳಾಗ್ತಾ ಇದಾವೆ ಅಂತಂದ್ರೆ ಊಟ ಮಾಡೋದಕ್ಕೂ ಒಂದು ಹೊತ್ತಿಗೆ ಈಗ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದು ಒದಗಿಬಿಟ್ಟಿದೆ. ಅದರಲ್ಲೂ ಕೂಡ LPGಗೆ ಸಂಬಂಧಪಟ್ಟಂತೆ ಗ್ಯಾಸ್ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಕಾಳಸಂತೆಯಲ್ಲಿ ಯಾರೆಲ್ಲ ಮಾರಾಟವನ್ನ ಮಾಡ್ತಾ ಇದ್ರು 4,000 ರೂಪಾಯಿ 3,000 ರೂಪಾಯಿಯಿಂದ ಅಂಥವರ ಮೇಲೆ ಇದೀಗ ಸರ್ಕಾರ ಕೆಂಗಣ್ಣನ್ನ ಇಟ್ಟಿದೆ. ದುಬಾರಿ ಬೆಲೆಗೆ ಗ್ಯಾಸ್ ಮಾರಿದ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಈಗ ಸರ್ಕಾರ. ಏನು ಸಂಯಮ ಕಾಯ್ದೆಯನ್ನ ಈಗ ಅದನ್ನ ಕೊಳ್ಳೋದಕ್ಕೆ ಹೋಟೆಲ್ ಉದ್ಯಮಕ್ಕೆ ಕರೆ ಕೂಡ ಬರ್ತಾ ಇದೆ. ತೈಲ ಕಂಪನಿಗಳ ಜೊತೆ ಸಚಿವ ಮುನಿಯಪ್ಪ ಸಮಾಲೋಚನೆಯನ್ನ ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ. ಆಟೋಗಳಿಗೆ ಗ್ಯಾಸ್ ಒದಗಿಸಲು ಅಧಿಕಾರಿಗಳಿಗೆ ಈಗ ಸೂಚನೆ ಕೊಡ್ತಾ ಇದ್ದಾರೆ. ಎಸ್ ನೋಡಿ, ಏನು ಈಗ ಗ್ಯಾಸ್ ಎಫೆಕ್ಟ್ ಏರ್ತಾ ಇದ್ದಂತೆ ಗ್ಯಾಸ್ ಇನ್ನೇನು ಸಿಗ್ತಾ ಇಲ್ಲ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಅನ್ನೋ ನಿಟ್ಟಿನಲ್ಲಿ ಇದ್ದಂತೆ ಏನು ಕಾಳಸಂತೆಯಲ್ಲಿ ಮಾರಾಟವನ್ನ ಸಿಲಿಂಡರ್ಗಳನ್ನ ಮಾರ್ತಾ ಇದ್ರು ಅವರು ಏಕಾಏಕಿ ಹೆಚ್ಚಿನದಾಗಿ ರೇಟನ್ನ ದರವನ್ನ ಹೆಚ್ಚಳ ಮಾಡ್ತಾರೆ. ಅಂದ್ರೆ ಒಂದು ಸಿಲಿಂಡರ್ಗೆ ಈಗ ಮಾಮೂಲಿ ದಿನಗಳಲ್ಲಿ ನಾವು 1,000 ರೂಪಾಯಿ ಅಥವಾ 1,200 ಅನ್ನೋದು ಕಾಳಸಂತೆಯಲ್ಲಿ ಅಕಸ್ಮಾತ್ ಬ್ಲ್ಯಾಕ್ ಅಲ್ಲಿ ತಗೊಳ್ತಾ ಇದ್ದಿದ್ದು. ಆದ್ರೆ ಈಗ 3,000 ರಿಂದ 4,000 ತಗೊಳ್ತಾರೆ. ಮಂಜೂರು ಮಾಡಿರುವುದಿಲ್ಲ. ಕರ್ನಾಟಕದಲ್ಲಿ ನೆಲ ಜಲ ಮತ್ತು ಭಾಷೆಯ ಸಂರಕ್ಷಣೆಗೆ ಹೋರಾಟ ಮಾಡಿದ ಕನ್ನಡ ಚಳುವಳಿಗಾರರ ಮೇಲೆ ಜಿಲ್ಲೆಗಳ 100ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಉತ್ತರ ಕರ್ನಾಟಕದ 209 ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ. ಸರ್ಕಾರ ಕೂಡಲೇ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆ ಮಾಡಬೇಕೆಂದು ಸರ್ಕಾರವನ್ನು ಆಗ್ರಹಿಸುತ್ತೇನೆ. ಈಗ ತಕ್ಷಣಕ್ಕೆ ಇದು ತೊಂದರೆ ಇದೆ. ಒಂದು ವಾರದ ಮೇಲೆ ಬಹುತೇಕ ವಾತಾವರಣ ಸರಿ ಹೋಗ್ತದೆ. ಇವೆಲ್ಲ ಕೂಡ ಸರಳವಾಗಿ ಬಯಸಲಾಗ್ತವೆ. ಈಗ ಸದ್ಯಕ್ಕೆ ಏನಾಗಿದೆ, ಸಡನ್ ಆಗಿ ನಿಂತಿರೋದು ನೆನೆ ಸಂಪೂರ್ಣವಾಗಿ ನಾನು ವಿವರವಾಗಿ ಕೊಟ್ಟಿದ್ದೀನಿ. ಆದರೂ ಕೂಡ ಕೆಲವು ವಿಷಯದಲ್ಲಿ ಮಾನ್ಯ ಸದಸ್ಯರು ಎರಡೂ ಕಡೆ ಮಾತಾಡಿದ್ರು. ಕಮರ್ಷಿಯಲ್ ಅನ್ನ ಎಷ್ಟು ಸಾಧ್ಯವಾಗ್ತದೋ ಅಷ್ಟನ್ನು ಕೊಡಲೇಬೇಕಾಗ್ತದೆ ಅಂತ ಹೇಳಿದ್ದಾರೆ. ಎಲ್ಲಿ ತೀರಾ ಅವಶ್ಯಕತೆ ಇದೆ ಹೋಟ್ಲವ್ರಿಗೆ ನಾನು ಸಲಹೆ ಮಾಡಿದ್ದೀನಿ. ಸದ್ಯಕ್ಕೆ ಒಂದು ವಾರ 10 ದಿನ ನೀವು ಎಲೆಕ್ಟ್ರಿಕ್ ಸ್ಟವ್ ಏನೋ ಇನ್ನು 10 ರಿಂದ 12 ಹಡಗು ಹಾಸ್ಪಿಟ್ಲ್ಗೆ, ಹಾಸ್ಟೆಲ್ಗೆ, ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ, ಈ ಹಾಸ್ಪಿಟ್ಲ್ಗೆ ಆಗುವಂಥ ಊಟ ತಯಾರು ಮಾಡೋ ಸ್ಥಳದಲ್ಲಿ ಎಸೆನ್ಷಿಯಲ್ ಇರುವಂಥವು ಒಂದು 5-6 ಐಟಮ್ ಏನಿವೆ ಅವೆಲ್ಲಕ್ಕೂ ಕೂಡ ಕಮರ್ಷಿಯಲನ್ನು ಕೊಡ್ತೇವೆ. ಈಗ ತಕ್ಷಣಕ್ಕೆ ಇದು ತೊಂದರೆ ಇದೆ. ಒಂದು ವಾರದ ಮೇಲೆ ಬಹುತೇಕ ವಾತಾವರಣ ಸರಿ ಹೋಗ್ತದೆ. ಇವೆಲ್ಲ ಕೂಡ ಸರಳವಾಗಿ ಬಯಸಲಾಗ್ತವೆ. ಈಗ ಸದ್ಯಕ್ಕೆ ಏನಾಗಿದೆ, ಸಡನ್ನಾಗಿ ನಿಂತಿರೋದು ನೆನ್ನೆ ಸಂಪೂರ್ಣವಾಗಿ ನಾನು ವಿವರವಾಗಿ ಕೊಟ್ಟಿದ್ದೀನಿ. ಆದರೂ ಕೂಡ ಕೆಲವು ವಿಷಯದಲ್ಲಿ ಮಾನ್ಯ ಸದಸ್ಯರು ಎರಡೂ ಕಡೆ ಮಾತಾಡಿದರು. ಕಮರ್ಷಿಯಲನ್ನು ಎಷ್ಟು ಸಾಧ್ಯವಾಗ್ತದೋ ಅಷ್ಟನ್ನು ಕೊಡಲೇಬೇಕಾಗ್ತದೆ ಅಂತ ಹೇಳಿದ್ದಾರೆ. ಎಲ್ಲಿ ತೀರಾ ಅವಶ್ಯಕತೆ ಇದೆ ಹೋಟ್ಲವ್ರಿಗೆ ನಾನು ಸಲಹೆ ಮಾಡಿದ್ದೀನಿ. ಸದ್ಯಕ್ಕೆ ಒಂದು ವಾರ 10 ದಿನ ನೀವು ಎಲೆಕ್ಟ್ರಿಕ್ ಸ್ಟವ್ ಏನಾದರೂ ಉಪಯೋಗಿಸಿ ತೀರಾ ಅವಶ್ಯಕತೆ ಇರುವಷ್ಟು ತಯಾರು ಮಾಡಿ. ಮತ್ತು ಈಗ ತಕ್ಷಣಕ್ಕೆ ನಾವು ತೀರಾ ಅವಶ್ಯಕತೆ ಇರುವಂಥ ಹಾಸ್ಪಿಟ್ಲ್ ಆಗ್ಬೋದು, ಹಾಸ್ಟೆಲ್ ಆಗ್ಬೋದು, ರೆಸಿಡೆನ್ಷಿಯಲ್ ಸ್ಕೂಲ್ ಆಗ್ಬೋದು, ಮ್ಯಾನುಫ್ಯಾಕ್ಚರಿಂಗ್. ಈಗ ಹಾಸ್ಪಿಟ್ಲ್ಗೆ ಫುಡ್ಡನ್ನು ತಯಾರು ಮಾಡಬೇಕಾಗ್ತದೆ. ಅದಕ್ಕೆಲ್ಲ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಪರ್ಕಕ್ಕೆ ಬಸವರಾಜ್. ಈಗ ಕಾಳಸಂತೆ ಮಾರಾಟಗಾರರ ಮೇಲೆ ಈಗ ಸರ್ಕಾರ ಕೆಂಗಣ್ಣಿಟ್ಟಿದೆ. ಇನ್ನೊಂದು ಕಡೆ ಮುನಿಯಪ್ಪ ಅವರು ನಾವು ಮಾತನಾಡಿದ್ದೇವೆ, ಹೋಟೆಲ್ ಅವರು ಬಂದು ಎಲೆಕ್ಟ್ರಿಕಲ್ನ ಯೂಸ್ ಮಾಡ್ಕೊಳ್ಳಿ, ಬಟ್ ಆಟೋ ಚಾಲಕರಿದ್ದಾರೆ ಅವ್ರಿಗೆ ನಾವು ವ್ಯವಸ್ಥೆ ಏನಾದ್ರು ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನು ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡಿ. ಇಂಚರ ಈಗಾಗಲೇ ಏನು ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವದ ಏನು ಸೃಷ್ಟಿಯಾಗಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಚಿವ KH ಮುನಿಯಪ್ಪ ಅವರು ಕೂಡ ಈಗಾಗಲೇ ಸಭೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆ ಸಭೆಯಲ್ಲಿ ಪ್ರಮುಖವಾಗಿ ಯಾವ ರೀತಿಯ ಗ್ಯಾಸ್ ಸಿಲಿಂಡರ್ ಒಂದು ಅಭಾವ ಸೃಷ್ಟಿಯಾಗಿದೆ ಅನ್ನುವಂತ ಎಲ್ಲ ಮಾಹಿತಿಗಳನ್ನ ಪಡೆದುಕೊಂಡು ಸಹಿತ
ಎಲ್ಲೆಲ್ಲಿ ಯಾವ್ಯಾವ ಒಂದು ಸೆಕ್ಟರ್ಗೆ ಇಲ್ಲಿ ಅಭಾವ ಸೃಷ್ಟಿಯಾಗಿದೆ ಅನ್ನುವಂಥದ್ದನ್ನು ಕೂಡ ಸಭೆಯಲ್ಲಿ ಚರ್ಚೆ ಕೂಡ ಮಾಡಿರ್ತಕ್ಕಂಥದ್ದು. ಆಯಿಲ್ ಕಾರ್ಪೊರೇಷನ್ ಆಗಿರ್ಬೋದು, FCL ಆಗಿರ್ಬೋದು, ಇತರ ಸಂಘಟನೆಗಳ ಜೊತೆ ಕೂಡ ಮಾತನಾಡಿರ್ತಕ್ಕಂಥದ್ದು. ಮತ್ತೆ ಹಿರಿಯ ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಸಭೆ ಕೂಡ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿಯೂ ಕೂಡ ಪ್ರಶ್ನೆಯನ್ನು ಕೇಳಿದಂತ ಸಂದರ್ಭದಲ್ಲಿ ಸಹಿತ KH ಮುನಿಯಪ್ಪ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಅದಾದ ಬಳಿಕ ಅವರು ಕೂಡ ಪ್ರತಿಕ್ರಿಯೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಎಲ್ಲರ ಜೊತೆ ಕೂಡ ಸಭೆ ನಡೆಸಿದ್ದೇನೆ, ಅಧಿಕಾರಿಗಳ ಜೊತೆ ಕೂಡ ಸಭೆ ನಡೆಸಿದೆ, ಯಾವುದೇ ರೀತಿ ತೊಂದರೆ ಇಲ್ಲ, ಇನ್ನೊಂದು ವಾರದಲ್ಲಿ ಎಲ್ಲವನ್ನೂ ಕೂಡ ಸಮಸ್ಯೆ ಬಗೆಹರಿಸ್ತೇವೆ, ಇನ್ನೇನು ಗ್ಯಾಸ್ ಸಿಲಿಂಡರ್ ಕೂಡ ಇನ್ನೊಂದು ವಾರದಲ್ಲಿ ಎಷ್ಟೇ ಯಾವ ಕಡೆ ಅವಶ್ಯಕತೆ ಅದೆಲ್ಲವೂ ಕೂಡ ನಾವು ಅದನ್ನ ತ್ವರಿತಗತಿಯಲ್ಲಿ ತೆಗೆದುಕೊಂಡು ಹೋಗುವಂತ ರೀತಿಯಲ್ಲಿ ಕೂಡ ಕ್ರಮ ಕೈಗೊಳ್ತೇವೆ ಅನ್ನುವಂಥದ್ದನ್ನು ಕೂಡ KH ಮುನಿಯಪ್ಪ ಅವರು ಹೇಳಿರ್ತಕ್ಕಂಥದ್ದು. ಆದ್ರೆ ಒಂದು ವಾರದ ಮಟ್ಟಿಗೆ ಒಂದಿಷ್ಟು ಹೋಟೆಲ್ಗಳು ಸಹಿತ ನಮಗೂ ಕೂಡ ನಮ್ಗೆ ಆರ್ಡರ್ ಬರ್ತಾ ಇದಾವೆ, ಆದ್ರೆ ನಮ್ಗೆ ಗ್ಯಾಸ್ ಸಿಲಿಂಡರ್ ಅವಶ್ಯಕತೆ ಇದೆ, ಕಮರ್ಷಿಯಲ್ ಗ್ಯಾಸ್ ಕೂಡ ಬರ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಏನಿದಾವೆ ಅದನ್ನ ಒಂದು ವಾರಗಳ ಕಾಲ ಒಂದಿಷ್ಟು ನೀವು ಕೂಡ ಸರಿದೂಗಿಸ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಅದಾದ ಬಳಿಕ ಅದನ್ನು ಕೂಡ ನಾವು ಸಪ್ಲೈ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ KH ಮುನಿಯಪ್ಪ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಈಗಾಗಲೇ ಕೆಲವೊಂದಿಷ್ಟು ಸ್ಟಾಕ್ ಕೂಡ ಇದಾವೆ, ಆದ್ರೆ ಒಂದಿಷ್ಟು ಕಾಳಸಂತೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಒಂದಿಷ್ಟು ಸಾರ್ವಜನಿಕರಿಗೆ ಸಮಸ್ಯೆ ಕೂಡ ಉಂಟಾಗುತ್ತೆ. ಹಾಗಾಗಿ ಅದ್ರ ಬಗ್ಗೆಯೂ ಕೂಡ ನಾನು ಕಮಿಷನರ್ ಕೂಡ ಮಾತನಾಡಿದ್ದೇನೆ, ಅದ್ರ ಬಗ್ಗೆ ಗಮನ ಹರಿಸಬೇಕು, ಮತ್ತೆ ಪೊಲೀಸ್ ಇಲಾಖೆಯು ಕೂಡ ನಾನು ಹೇಳಿದ್ದೇನೆ. ಹಾಗಾಗಿ ಯಾರು ಕಾಳಸಂತೆಯಲ್ಲಿ ಮಾರಕ್ಕೆ ಹೋಗ್ತಾರೆ ಅದನ್ನೆಲ್ಲೂ ಕೂಡ ತಡೆಗಟ್ಟುವಂತ ರೀತಿಯಲ್ಲಿ ಕ್ರಮ ಕೈಗೊಳ್ಳಕ್ಕೆ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ ಅನ್ನುವಂಥದ್ದು ಕೂಡ KH ಮುನಿಯಪ್ಪ ಅವರು ಹೇಳಿರ್ತಕ್ಕಂಥದ್ದು. ಇಂಚರ. ಎಸ್, ಥ್ಯಾಂಕ್ ಯು ಸೋ ಮಚ್ ಬಸವರಾಜು ನಿಮ್ಮ ಎಲ್ಲ ಮಾಹಿತಿಗಾಗಿ. ಎಸ್, ನೋಡಿ ಏನು ಈಗ ಮುನಿಯಪ್ಪ ಅವರು ಮಾತನಾಡಿದ್ದಾರೆ. ಸೊ ಸದ್ಯಕ್ಕೆ ಹೋಟೆಲರು ಒಂದು ಸ್ವಲ್ಪ ದಿವಸದ ಮಟ್ಟಿಗೆ ಎಲೆಕ್ಟ್ರಿಕಲನ್ನು ಯೂಸ್ ಮಾಡ್ಕೊಳ್ಳಿ, ಆಮೇಲೆ ಈಗ ಆಟೋ ರಿಕ್ಷಕರು ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಂತೆ ನಾನು ಅವ್ರಿಗೆ ಏನಾದರೂ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತೀನಿ, ಅದನ್ನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಅಂತ ಮುನಿಯಪ್ಪ ಅವರು ಒಂದು ಕಡೆ ಹೇಳಿದ್ದಾರೆ. ಆದರೆ ಈಗ ಈ ಸದನದಲ್ಲಿ ಗ್ಯಾಸ್ದು ಕೂಡ ಸದ್ದು ಮಾಡ್ತಾ ಇರೋದು ಒಂದು ರೀತಿ ದುಬಾರಿ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಮುನಿಯಪ್ಪ ಅವರು ಒಂದು ಕಡೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಆಟೋ ಚಾಲಕರಿಗೆ ಏನಾದರೂ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತೇನೆ, ಆದರೆ ಹೋಟೆಲ್ ಮಾಲೀಕರು ಮಾತ್ರ ಸ್ವಲ್ಪ ದಿವಸ ಇದನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ಅಂದರೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧದಿಂದ ಇಷ್ಟೆಲ್ಲ ಎಫೆಕ್ಟ್ ಆಗ್ತಾ ಇರೋದು ನಿಜಕ್ಕೂ ಒಂದು ರೀತಿ ದುರ್ದೈವ ಅಂತಲೇ ಹೇಳಬಹುದು ನಮ್ಮ ಭಾರತಕ್ಕೆ.